ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 45:16-21 ವಚನವನ್ನು ಧ್ಯಾನ ಮಾಡ್ತೇವೆ. ನಿಮ್ಮ ತಂದೆಯನ್ನು ಕರೆದುಕೊಂಡು ಬನ್ರಿ ಎಂಬುದಾಗಿ ಯೋಸೇಫನ್ ಹೇಳ್ತಾನೆ. ಆ ವಿಷಯದ ಕುರಿತು ಇವತ್ತು ನಾವು ಕಲಿಯೋಣ, ಓದಿಕೊಳ್ಳೋಣ. ಯೋಸೇಫನ ಅಣ್ಣ ತಮ್ಮಂದಿರು ಬಂದ ಸಮಾಚಾರವು ಫರೋಹನ ಮನೆಯವರಿಗೆ ತಿಳಿದಾಗ ಫರೋಹನಿಗೂ ಅವನ ಪರಿವಾರದವರಿಗೂ ಸಂತೋಷವಾಯಿತು. ಫರೋಹನು ಯೋಸೇಫನನ್ನು ಕರೆಸಿ, ನೀನು ನಿನ್ನ ಅಣ್ಣ ತಮ್ಮಂದಿರಿಗೆ ತಿಳಿಸಬೇಕಾದ ನನ್ನ ಆಜ್ಞೆ ಏನೆಂದರೆ, ನೀವು ನಿಮ್ಮ ಪಶುಗಳ ಮೇಲೆ ಸಾಮಾನುಗಳನ್ನು ಹೇರಿ ಕಾನಾನ್ ದೇಶಕ್ಕೆ ಹೋಗಿ ನಿಮ್ಮ ತಂದೆಯನ್ನು ಮನೆಯವರನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ. ಐಗುಪ್ತ ದೇಶದಲ್ಲಿ ದೊರಕುವ ಉತ್ತಮ ವಸ್ತುಗಳನ್ನು ನಿಮಗೆ ಕೊಡುವೆನು ಮತ್ತು ನೀವು ಈ ದೇಶದ ಸುಖವನ್ನು ಅನುಭವಿಸಬಹುದು. ಮತ್ತು ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಐಗುಪ್ತ ದೇಶದಿಂದ ರಥಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಂದೆಯನ್ನು ಕರೆದುಕೊಂಡು ಬನ್ನಿರಿ. ಐಗುಪ್ತ ದೇಶದಲ್ಲೆಲ್ಲ ಇರುವ ಉತ್ತಮ ವಸ್ತುಗಳು ನಿಮ್ಮ ಪಾಲಿಗೆ ಬಂದದರಿಂದ ನಿಮಗಿರುವ ಸೊತ್ತಿನ ವಿಷಯ ಚಿಂತೆ ಪಡಬೇಕಾದ ಅವಶ್ಯವಿಲ್ಲ ಎಂಬುದೇ ಅಂದನು. ಇಸ್ರಾಯೇಲನ ಮಕ್ಕಳು ಅದೇ ಮೇರೆಗೆ ಮಾಡಿದರು. ಫರೋಹನ ಅಪ್ಪಣೆಯ ಪ್ರಕಾರ ಯೋಸೇಫನು ಅವರಿಗೆ ರಥಗಳನ್ನು ಮಾರ್ಗಕ್ಕೆ ಬೇಕಾದ ಆಹಾರವನ್ನ ಕೊಡಿಸಿದನು. ಇಲ್ಲಿ ಈಗ ಯೋಸೇಫನಿಗೆ ತನ್ನನ್ನ ತಾನು ಪ್ರೀತಿಯಿಂದ ಅಣ್ಣಂದರಿಗೆ ಪ್ರಕಟಿಸಿ ಕ್ಷಮೆಯನ್ನ ಕೊಟ್ಟು ತನ್ನ ಗುರುತು ತೋರಿಸಿ ಒಂದಾದಾಗ ಈ ವಿಷಯ ಫರೋಹನಿಗೂ ಅವನ ಸಂಗಡಿಗರು ತಿಳಿದಾಗ ಫರೋಹ ಏನ್ ಹೇಳ್ತಾನೆ, ಭಯಪಡಬೇಡ್ರಿ, ದಯವಿಟ್ಟು ಯೋಸೇಫನೇ, ನೀನು ನಮ್ಮ ದೇಶವನ್ನು ಉಳಿಸಿದ್ಯಾ, ಅದಕ್ಕೆ ಪ್ರತ್ಯುಪಕಾರವಾಗಿ ನೀನು ಹೋಗು, ನಿನ್ನ ಮನೆಯವ್ರನ್ನ ಕಳಿಸು, ತಂದೆ ಮಾತ್ರವಲ್ಲದೆ ಮನೆಯವ್ರನ್ನೆಲ್ಲ ವಾಪಸ್ಸು ದಯವಿಟ್ಟು ಐಗುಪ್ತ ದೇಶಕ್ಕೆ ಬರಮಾಡು, ಒಂದು ಸ್ಥಳವನ್ನ ಕೊಡ್ತೇನೆ, ಅಲ್ಲಿ ನಿಮ್ಗೆ ಬೇಕಾದ ಏನೇನು ಬೇಕು ವಸ್ತುಗಳು, ಶ್ರೇಷ್ಠ ವಸ್ತುಗಳು, ನಿಮ್ಮ ದನ ಕುರಿಗಳಿಗೆ ಬೇಕಾದಂತ ಮೇವುಗಳು ಮತ್ತೆ ಏನೆಲ್ಲ ಬೇಕು ಅದನ್ನ ನಾನು ಕೊಡ್ತೇನೆ, ನಿಮಗೇ ಒಂದು ಸೀಮೆಯನ್ನ ನಾನು ಪ್ರತ್ಯೇಕಿಸ್ತೀನಿ ಎಂಬುದಾಗಿ ಅವನು ಹೇಳಿ ರಥಗಳನ್ನ ಕೊಟ್ಟು ಅದಕ್ಕೆ ಸೈನಿಕರನ್ನ ಕೊಟ್ಟು ಈ ಫರೋಹನು ಕಳಿಸ್ಕೊಡ್ತಾನೆ. ಸೊ ಹೀಗಾಗಿ ಮಾರ್ಗದಲ್ಲಿ ರಥಗಳಿಗೆ ಬೇಕಾದಂತ ಕುದುರೆಗಳಿಗೆ ಬೇಕಾದಂತ ಏನೆಲ್ಲ ಮೇವುಗಳನ್ನು ಸಹ ಕೊಡ್ತಾನೆ. ಈ ರೀತಿ ಒಂದು ಆಶೀರ್ವಾದ ಇದೆ ನೋಡಿ. ದೇವರ ದಯೆ ನಮ್ಗೆ ಇರೋದಾದ್ರೆ ಪ್ರಿಯರೇ, ಅಧಿಕಾರಿಗಳು ನಮಗೆ ಬೇಕಾದದೆಲ್ಲವನ್ನ ಮಾಡ್ತಾರೆ. ಹೀಗಾಗಿ ನಾವು ದೇವರಿಗೆ ಭಯಪಟ್ಟು ಆತನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಿ ದೇವರೇನ್ ಮಾಡ್ತಾರೆ, ನಮ್ಮ ಮಾರ್ಗಕ್ಕೆ ಬೇಕಾದನ್ನೆಲ್ಲ ಒದಗಿಸ್ಕೊಡ್ತಾರೆ. ಒಂದ್ ವೇಳೆ ಯಾರಾದ್ರೂ ಯಾವ್ದಾದ್ರು ವಿಷಯದಲ್ಲಿ ಕೊರತೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ, ಅಥವಾ ನಿಮ್ಮ ಜೀವಮಾನದಲ್ಲಿ ಇವತ್ತು ಅನೇಕ ಕಾರ್ಯಗಳಿಗೆ ನಿಮಗೆ ಇನ್ನೂ ಕೊರತೆಗಳಿದೆಯಾ, ಇದಕ್ಕೆ ಕಾರಣ ಒಂದು ವೇಳೆ ಕ್ಷಮೆಯ ಹೃದಯ ಇಲ್ಲದೆ ಇರುವಂತದ್ದು, ಒಂದು ವೇಳೆ ನಿಮ್ಮಲ್ಲಿ ದ್ವೇಷ ಅಸೂಯೆ ಸಾಧನೆ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಕುಟುಂಬಗಳಲ್ಲಿ ಒಂದತ್ವ ಉಂಟಾದ್ರೆ ನಮ್ಗೆ ಯಾವ ಕೊರತೆ ಇಲ್ಲದೆ ಇರುವ ಹಾಗೆ ಕರ್ತನು ನಡೆಸ್ತಾರೆ. ಆ ರೀತಿಯೇ ನಿಮ್ಮ ಕುಟುಂಬದಲ್ಲಿ ಬೇಕಾದಂತ ಸಮೃದ್ಧಿ, ದೇವರ ಒಂದು ದಯೆ ಉಂಟಾಗಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದರೂ ನಿಮಗೆ ಸ್ತೋತ್ರ. ಇವತ್ತು ಅನೇಕ ಕುಟುಂಬಗಳು ಅನೇಕ ವಿಷಯಗಳಲ್ಲಿ ಕಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಕ್ಷಮೆ ಇಲ್ಲದೆ ಇರುವುದು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಅನ್ನೋದು ಇರುವಂತದ್ದು. ಆದರೆ ದೇವರೇ ಸ್ವಾಮಿ, ಈ ಸಂದರ್ಭದಲ್ಲಿ ಎಲ್ಲರಲ್ಲಿಯೂ ಒಂದು ಹೃದಯವನ್ನು ನೀನು ಸರಿಪಡಿಸಿ ದೇವರೇ ಒಂದು ಪ್ರೀತಿ ಅನ್ಯೋನ್ಯತೆಯನ್ನು ಎಲ್ಲರಿಗೂ ದಯಪಾಲಿಸಿ. ಆ ರೀತಿ ನೀನು ಮಾಡುವಂತ ದೇವರಾಗಿದ್ದೆ, ಕರ್ತನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಪಾಲೆ
ಪಡೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.